ಹಲೋ ಗಾಯ್ಸ್, ವೆಲ್ಕಮ್ ಟು ನಿವ್ಯಾಸ್ ಚಾನಲ್. ಇವತ್ತು ನಾನು ಬಂದಿರುವಂಥದ್ದು ಒಂದು ಐಸ್ ಕ್ಯಾಂಡಿಯ ರೆಸಿಪಿಯೊಂದಿಗೆ. ಈ ಸುಡು ಬಿಸಿಲಿಗೆ ಒಂದು ತಂಪಾದ ಐಸ್ ಕ್ಯಾಂಡಿ ಸಿಕ್ಕಿದರೆ ಹೇಗಿರ್ತದೆ ಅಲ್ವಾ? ಅದನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಪಪ್ಪಾಯಿಯಿಂದ ಮಾಡಿದರೆ ಹೇಗಿರ್ತದೆ, ಹೆಲ್ತಿಯಾಗಿರ್ತದೆ ಅಲ್ವಾ? ಬನ್ನಿ ಅದರ ರೆಸಿಪಿ ನೋಡುವ. ಒಂದೇ ಒಂದು ಪಪ್ಪಾಯ, ಅದರ ಅರ್ಧ ಭಾಗ ಇದ್ದರೆ ಸಾಕಾಗ್ತದೆ. ನಮಗೆ 5 ಐಸ್ ಕ್ಯಾಂಡಿ ಮಾಡ್ಬೋದು. ಈ ರೆಸಿಪಿಯನ್ನು ಒಂದು ಸಲ ನೋಡಿದರೆ ಸಾಕು, ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿದರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಬೇಕು ನೀವು. ಒಂದು ಪಪ್ಪಾಯವನ್ನು ಭಾಗ ಮಾಡಿ ಅದರ ಬೀಜ ಸಿಪ್ಪೆ ಎಲ್ಲ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡದಿದ್ರೂ ತೊಂದರೆ ಇಲ್ಲ, ನಾನಿಲ್ಲಿ ತೆಗೆಯುವ ಹಾಗೆ ತೆಗೆದ್ರೆ ಆಯಿತು. ಪಲ್ಪ್ ತೆಗೊಂಡ್ರೆ ಆಯಿತು. ಚೆನ್ನಾಗಿ ಸಿಪ್ಪೆಯಿಂದ ಪಲ್ಪ್ ತೆಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನಾವು. ನನಗೆ ಇಷ್ಟು ಪಲ್ಪ್ ಸಿಕ್ಕಿದೆ, ಇಷ್ಟೇ ಸಾಕಾಗ್ತದೆ. 5 ಐಸ್ ಕ್ಯಾಂಡಿ ಸಿಗ್ತದೆ. ಈ ಪಲ್ಪಲ್ಲಿ ಬೀಜ ಸಿಕ್ಕಾಕೊಳ್ಳೋದಾಗೆ ನೋಡ್ಕೊಳ್ಬೇಕು, ಯಾಕಂತ ಹೇಳಿದರೆ ಕಹಿ ಆಗ್ತದೆ. ಅದಕ್ಕೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನಿಮಗೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಿಹಿಗಾಗಿ ಸಕ್ಕರೆ, ಬೆಲ್ಲ ಅಥವಾ ಯಾವುದೇ ಸ್ವೀಟ್ನರ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಹಾಲಿನ ಪುಡಿ ಹಾಕ್ಕೊಂಡಿದ್ದೇನೆ. ಹಾಲಿನ ಪುಡಿ ಇಲ್ಲಾಂತಿದ್ರೆ ಹಾಲು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಇಲ್ಲಾಂತಿದ್ರೆ ಏನು ಕೂಡ ಹಾಕ್ಕೊಳ್ಬೇಡಿ, ಹಾಗೆ ರುಬ್ಕೊಂಡ್ರೆ ಸಾಕಾಗ್ತದೆ. ರುಬ್ಕೊಳ್ಳುವಾಗ ನೆನ್ಪಿಡಿ, ನೈಸಾಗಿ ರುಬ್ಬಬೇಕು, ಗಂಟೆಲ್ಲ ಸಿಗಬಾರ್ದು. ಗಂಟಿತ್ತು ಅಂತಿದ್ದರೆ, ಗಂಟು ಅಥವಾ ನುಣ್ಣಗೆ ರುಬ್ಬಲಿಲ್ಲ ಅಂತಿದ್ದರೆ ಐಸ್ ಕ್ಯಾಂಡಿ ಬ್ರೇಕ್ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ನೋಡಿ, ಒಂದು ಮೋಲ್ಡ್ ತಗೊಂಡಿದ್ದೇನೆ. ನಿಮ್ಮ ಹತ್ರ ಸಿಲಿಕಾನ್ ಮೋಲ್ಡ್ ಇದ್ದರೆ ಒಳ್ಳೆಯದು, ಯಾಕಂತ ಹೇಳಿದರೆ ಐಸ್ ಕ್ಯಾಂಡಿಯನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ. ಈ ಥರದ್ದು ಮೋಲ್ಡ್ ಇದ್ದರೂ ಕೂಡ ತೊಂದರೆ ಇಲ್ಲ. ಅಥವಾ ಮೋಲ್ಡ್ ಇಲ್ಲ ಅಂತಿದ್ದರೆ ಗ್ಲಾಸಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ಮೋಲ್ಡ್ನ ಎಲ್ಲ ಅಚ್ಚಲ್ಲಿ ಕೂಡ ನಾನು ಗ್ರೈಂಡ್ ಮಾಡ್ಕೊಂಡದನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲದರಲ್ಲೂ ನೀಟಾಗಿ ಹಾಕ್ಕೊಳ್ಳಿ. ಹಾಗೆ ಹಾಕ್ಕೊಳ್ಳೋ ಮುಂಚೆ ನೆನಪಿರಲಿ, ಆ ಮೋಲ್ಡನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಒಂದು ಸಲ ಒರೆಸ್ಕೊಂಡು ಇಟ್ಕೊಳ್ಳಿ. ನೀರಿನ ಅಂಶ ಎಲ್ಲ ತೆಗೆದು ನಾನಿಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೇನೆ. ನಿಮಗೆ ಬೇಕಾದರೂ ಒರೆಸ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ತೊಂದರೆ ಇಲ್ಲ. ಎಲ್ಲ ಅಚ್ಚಿಗೂ ಅದರದ್ದೇ ಆದ ಮುಚ್ಚಳವನ್ನು ಮುಚ್ಚಿದ್ದೇನೆ. ಮುಚ್ಚಳ ಇಲ್ಲ ಅಂತಿದ್ದರೆ ನಾವು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಶೀಟಲ್ಲಿ ಕವರ್ ಮಾಡ್ಕೊಳ್ಬೋದು. ಆಮೇಲೆ ಒಂದು ಹೋಲ್ ಮಾಡಿಕೊಂಡು ಈ ಸ್ಟಿಕ್ಕನ್ನು ಇಟ್ಟರೆ ಆಯಿತು. ನಾನು ಐಸ್ ಕ್ಯಾಂಡಿ ಸ್ಟಿಕ್ ಅಂಗಡಿಯಿಂದ ಪರ್ಚೇಸ್ ಮಾಡಿ ಹಾಕ್ಕೊಂಡಿರುವಂಥದ್ದು, ಅದರದ್ದೇ ಸ್ಟಿಕ್ ಅಲ್ಲ. ಎಲ್ಲದಕ್ಕೂ ಸ್ಟಿಕ್ ಹಾಕಿದ ನಂತರ 8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ಆವಾಗವಾಗ ಹೋಗಿ ತೆಗಿತಾ ಇರಬೇಡಿ. ರಾತ್ರಿ ಇಟ್ಟರೆ ಬೆಳಗ್ಗೆ ಸೆಟ್ ಆಗಿರ್ತದೆ. ಬೆಳಗ್ಗೆ ತೆಗೆದು ನೋಡಿದರೆ ಅಥವಾ ಸಂಜೆ ಮಾಡ್ಕೊಂಡಿಟ್ರೆ ಮಧ್ಯಾಹ್ನ ಆಗುವಾಗ ಸೆಟ್ ಆಗಿರ್ತದೆ. ನೋಡಿ, ಈ ಥರ ಸಿಗ್ತದೆ. ಐಸ್ ಕ್ಯಾಂಡಿಯನ್ನು ಡಿಮೋಲ್ಡ್ ಮಾಡಬೇಕು, ಮೋಲ್ಡಿಂದ ತೆಗಿಬೇಕು. ಹೇಗೆ ತೆಗೆಯೋದು ಅಂತ ಹೇಳಿದರೆ ನೋಡಿ, ಈ ಮೋಲ್ಡನ್ನು ನೀರಿನಲ್ಲಿ ಒಂದು 2 ನಿಮಿಷಗಳ ಕಾಲ ಈ ಥರ ಇಡಬೇಕು, ಆಯಿತಾ? ಒಂದು ಆಳವಾದ ಇದು ತಗೊಳ್ಳಿ. ಡ್ರಮ್ಮಿಗೆ ಹೋಗಿ ಮುಳುಗಿಸಿದ್ರೂ ಕೂಡ ಆಗ್ತದೆ, ಅಂದರೆ ಫುಲ್ಲಾಗಿ ಮುಳುಗಬಾರ್ದು, ಅದರ ಕುತ್ತಿಗೆ ತನಕ ಮುಳುಗಬೇಕು. ಮುಳುಗಿದಾಗ ಅದು ಸ್ವಲ್ಪ ಕರಗ್ತದಲ್ಲ, ಆವಾಗ ಈ ಥರ ಪ್ರೆಸ್ ಮಾಡಿ ಹೇಳಿದರೆ ಸಾಕು, ಸಿಗ್ತದೆ. ನೋಡಿ, ಈ ಥರ ತೆಗೆದ್ರೆ ಆಯಿತು, ನೀಟಾಗಿ ಬರುತ್ತೆ. ಸಿಲಿಕಾನ್ ಮೋಲ್ಡ್ ಅಂತ ಹೇಳಿದರೆ ಅದು ಈ ಥರ ಇಡುವ ಅಗತ್ಯ ಇಲ್ಲ, ತೆಗಿಲಿಕ್ಕೆ ಆಗ್ತದೆ. ನೋಡಿ, ಎಲ್ಲ ಐಸ್ ಕ್ಯಾಂಡಿಯನ್ನು ತಗೊಂಡಿದ್ದೇನೆ. ನೋಡಲಿಕ್ಕೆ ಚೆನ್ನಾಗಿದೆ, ತಿನ್ನಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ರುಚಿಯಾಗಿತ್ತು ಗೊತ್ತಾ? ನನಗೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಇನ್ನು ಬೇಸಿಗೆ ರಜೆ ಸಿಗ್ತದೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಏನಾದರೂ ತಿನ್ನಬೇಕು ಅಂತ ಅನಿಸ್ತದೆ. ಆವಾಗ ಇದನ್ನೊಂದು ಸಲ ಮಾಡಿಕೊಡಿ. ಹಾಗೆ ರುಚಿ ಹೇಗೆ ಇತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗಾದರೆ ಬಾಯ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ ವೆರಿ ಗುಡ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.